ನಮ್ಮ ಭಾರತದ ಸಂವಿಧಾನ ಇಡೀ ಜಗತ್ತಿಗೆ ದೊಡ್ಡದು. ನಮ್ಮ ದೇಶದಲ್ಲಿ ಆಗುತ್ತಿರುವ ಚುನಾವಣೆಗಳು ಬೇರೆ ದೇಶದಲ್ಲಿ ಆಗಲು ಸಾಧ್ಯವಿಲ್ಲ ಎಂದು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ವಿಜಯ್ ನಾಗಣ್ಣವರ್ ಹೇಳಿದರು. ನಗರದ ಕುಮಾರ್ ಗಂಧರ್ವ ಹಾಲ್ನಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಚೆನ್ನಮ್ಮ ವೃತ್ತದ ಮೂಲಕ ಕುಮಾರ್ ಗಂಧರ್ವ ರಂಗಮಂದಿರದವರೆಗೆ ಜಾಥಾ ಹಾಗೂ ರಾಷ್ಟ್ರೀಯ ಮತದಾರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ವಿಜಯ್ ನಾಗಣ್ಣವರ್ ಮಾತನಾಡಿ, ನಮ್ಮ ಭಾರತದ ಸಂವಿಧಾನ ಇಡೀ ಜಗತ್ತಿಗೆ ದೊಡ್ಡದು. ನಮ್ಮ ದೇಶದಲ್ಲಿ ಆಗುತ್ತಿರುವ ಚುನಾವಣೆಗಳು ಬೇರೆ ದೇಶದಲ್ಲಿ ಆಗಲು ಸಾಧ್ಯವಿಲ್ಲ. ಅತಿ ಪಾರದರ್ಶಕವಾಗಿ ಯಾವುದೇ ಗಲಭೆಗಳು ಆಗದ ರೀತಿಯಲ್ಲಿ ಚುನಾವಣೆ ನಮ್ಮ ದೇಶದಲ್ಲಿ ನಡೆಯುತ್ತವೆ. ನಮ್ಮ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾತನಾಡಿ, ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ನಮ್ಮ ಭಾರತದಲ್ಲಿ ಪಾರದರ್ಶಕವಾಗಿ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ಮಾಡುತ್ತೇವೆ. ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ದೊಡ್ಡ ಗಣರಾಜ್ಯವಾಗಿದೆ. ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬಂದು ಶಾಂತಿಯುತವಾಗಿ ನಡೆಯುತ್ತಿರುವ ಚುನಾವಣೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ನಮ್ಮ ಚುನಾವಣೆ ಬಗ್ಗೆ ಅವರು ಕಲಿಯುತ್ತಾರೆ. ಇಡೀ ವರ್ಷ ಚುನಾವಣೆ ಕುರಿತಾಗಿ ನಾವು ಕೆಲಸ ಮಾಡ್ತೇವೆ ಎಂದರು. ಪಾಲಿಕೆ ಆಯುಕ್ತ ಅಶೋಕ್ ದುಡ್ಗುಂಟಿ ಮಾತನಾಡಿ, 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ವೋಟ್ ಮಾಡಿ ಹಕ್ಕು ಚಲಾವಣೆ ಮಾಡಬೇಕು. ಯಾವುದೇ ರೀತಿ ಹಣ ಹೆಂಡಕ್ಕೆ ಆಶೆ ಪಡದೆ ಹಕ್ಕು ಚಲಾವಣೆ ಮಾಡಬೇಕು. ಯುವಕರು, ವಿದ್ಯಾರ್ಥಿಗಳು ಚುನಾವಣೆ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ, ಅಪರ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹೊನ್ಕೇರಿ, ಡಿಸಿಪಿ ಪಿವಿ ಸ್ನೇಹ, ರೇಷ್ಮಾ ತಾಳಿಕೋಟೆ, ರಾಜಶ್ರೀ ಜೈನಾಪುರಿ ಸೇರಿದಂತೆ ವಿದ್ಯಾರ್ಥಿಗಳು ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದಿನಾಚರಣೆಯ ಡೇ ಏನೆಂದರೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆನು. ಈ 25 ಜನವರಿ ಅಂದು ನಮ್ಮ ಭಾರತದ ಸಂವಿಧಾನದಲ್ಲಿ ಒಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು. ಅದರ ಅಂಗವಾಗಿ ನಾವು ಪ್ರತಿ ವರ್ಷ ಈ ದಿನಾಚರಣೆ ಮಾಡ್ತಾ ಇದ್ದೀವಿ. ಭಾರತ ಚುನಾವಣಾ ಆಯೋಗ ಪ್ರತಿ 5 ವರ್ಷಕ್ಕೊಮ್ಮೆ ತುಂಬಾ ಪಾರದರ್ಶಕವಾಗಿ ನಮ್ಮಲ್ಲಿ ಎಲ್ಲ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳನ್ನ ಮಾಡ್ತಾ ಇದೆ. ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಗಣರಾಜ್ಯ, ಡೆಮೋಕ್ರಸಿ. ಇಡೀ ವಿಶ್ವದಲ್ಲೇನೆ ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬಂದು ಈ ತರ ಒಂದು 140 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವ ದೇಶ ಇಷ್ಟು ಪಾರದರ್ಶಕವಾಗಿ, ಇಷ್ಟು ಯಾವುದೇ ಒಂದು ಶಾಂತಿಯುತವಾಗಿ, ಯಾವ ತರ ಏನೋ ಒಂದು ಘಟನೆಗಳು ಇಲ್ಲದೇನೆ ಹೇಗೆ ಚುನಾವಣೆ ನಡೆಸ್ತಾ ಇದೆ ಅಂತ ಹೇಳಿ ಇಡೀ ವಿಶ್ವದ ಜನ ಬಂದು ನಮ್ಮ ಭಾರತ ದೇಶಕ್ಕೆ ಇದನ್ನ ಸ್ಟಡಿ ಮಾಡಿ ಅವರ ದೇಶದಲ್ಲಿ ನಾವು ಹೇಗೆ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅದನ್ನ ಅವರು ಕಲಿತು ನಾವು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಭಾರತದ ಜನತೆ ಮತ್ತು ನಮ್ಮ ಎಲ್ಲ ಏನು ಒಂದು ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇದೆ ಅದು ಅದಕ್ಕೆ ಕಾರಣ. ಮತ್ತು ಈ ಚುನಾವಣೆ ನಡೆಸೋಕ್ಕಿಂತ ಮುಂಚೆ ಇಡೀ ವರ್ಷ ನಾವು ಅದರ ಹಿಂದೆ ಕೆಲಸವನ್ನ ನಾವು ಮಾಡ್ತೇವೆ. ಸ್ಪೆಷಲ್ ಸಮರಿ ರಿವಿಷನ್ ಅಂತ. ಈ ಕಳೆದ ವರ್ಷದಲ್ಲಿನೂ ಕೂಡ ಸುಮಾರು ನಮ್ಮಲ್ಲಿ ಒಂದು 2 ಲಕ್ಷ ಅರ್ಜಿಗಳು ನಮ್ಮಲ್ಲಿ ಬಂದಿದೆ. ಆ 2 ಲಕ್ಷ ಅರ್ಜಿಗಳನ್ನ ನಾವು ಮತ್ತೆ ಎಲ್ಲ ನಮ್ಮ PLO ಬೂತ್ ಲೆವೆಲ್ ಅಧಿಕಾರಿಗಳು ಏನಿರ್ತಾರೆ ಅವರ ಎಲ್ಲ ಬೂತ್ ಲೆವೆಲ್ ಅಧಿಕಾರಿಗಳು ಆ 2 ಲಕ್ಷ ಮನೆಗಳಿಗೆ ಹೋಗಿ ಅದು ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡಿ ಅದನ್ನ ಅಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು, ಆ ರೀತಿಯಾಗಿ ಮಾಡಿ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಮತದಾರರನ್ನ ನಾವು ಕಳೆದ 1 ವರ್ಷದಲ್ಲಿ ನಾವು ಸೇರಿಸಿದ್ದೇವೆ. ಕಳೆದ 7-8 ತಿಂಗಳ ಹಿಂದೆ ನಾವು ವಿಧಾನಸಭಾ ಎಲೆಕ್ಷನ್ ಅನ್ನ ನಾವು ಮಾಡಿದ್ದೇವೆ. ಅವಾಗ ನಮ್ಮಲ್ಲಿ 39 ಲಕ್ಷ ಚಿಲ್ಲರೆ ಮತದಾರರಿದ್ರು. ಈಗ ನಮ್ಮ ಜಿಲ್ಲೆಯಲ್ಲಿ ಇಡೀ 40 ಲಕ್ಷಕ್ಕಿಂತ ಅಧಿಕ ಮತದಾರರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ. 20 ಲಕ್ಷಕ್ಕಿಂತ ಅಧಿಕ ಪುರುಷ ಮತದಾರರು, 20 ಲಕ್ಷಕ್ಕಿಂತ ಅಧಿಕ ಮಹಿಳಾ ಮತದಾರರು, 40 ಲಕ್ಷಕ್ಕಿಂತ ಜಾಸ್ತಿ. ಇಡೀ ನಮ್ಮ ಕರ್ನಾಟಕದಲ್ಲಿನೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮತದಾರರು ಇದ್ದಾರೆ. ಅದರಲ್ಲಿ ಇನ್ನೊಂದು ಒಳ್ಳೆಯ ಸುದ್ದಿ, ನಮ್ಮ ಅಶೋಕ್ ದೊಡ್ಡಗುಂಟೆ ಅವರು ಹೇಳಿದ್ರು, 1,07,760 ಜನ 18 ವರ್ಷ ತುಂಬಿ 19 ವರ್ಷ ಇನ್ನೂ ಆಗಿಲ್ಲ, 18 ವರ್ಷ ತುಂಬಿದೆ, 19 ವರ್ಷ ಇನ್ನೂ ತುಂಬಿಲ್ಲ. ಆ ತರದವರು 40 ಲಕ್ಷದಲ್ಲಿ 1,02,760 ಜನ ಇದ್ದಾರೆ. ಅವರೆಲ್ಲರಿಗೂ ಮೊದಲನೇ ಬಾರಿ ಮತದಾರರು.
ಅವರೆಲ್ಲರಿಗೂ ಕೂಡ ಹೊಸ ಎಪಿಕ್ ಕಾರ್ಡ್ ಬರುತ್ತೆ. ಅದೆಲ್ಲ ರಿಜಿಸ್ಟರ್ ಪೋಸ್ಟ್ ಮೂಲಕ ಅವರ ಮನೆಗೆ ಬರುತ್ತೆ. ಸೊ ಈ ಒಂದು ಇಡೀ ಕರ್ನಾಟಕದಲ್ಲಿನೇ ಅಧಿಕ, ಆಮೇಲೆ ಇಡೀ ಕರ್ನಾಟಕದಲ್ಲಿನೇ ಯಾವ ಜಿಲ್ಲೆನೂ 1 ಲಕ್ಷ ಎಂದು ಕ್ರಾಸ್ ಮಾಡಿರಲಿಲ್ಲ. ನಾವು ಮೊದಲನೇ ಬಾರಿ ಆ ಒಂದು ಒಂದೇ ವರ್ಷದಲ್ಲಿ, ಯಾಕಂದ್ರೆ ಈ ವರ್ಷ 18 ಆದವ್ರು ಮತ್ತೆ ಮುಂದಿನ ವರ್ಷ ಅವ್ರು 19 ಮತ್ತೆ ಮುಂದೆ ಹೋಗ್ಬಿಡ್ತಾರೆ. ಇದು ಪ್ರತಿ ವರ್ಷ. ಸೊ ಕಳೆದ ವರ್ಷನೂ ನಾವು ಮಾಡಿದ್ವಿ, ಕಳೆದ ವರ್ಷನೂ ನಾವು ಹೈಯೆಸ್ಟ್ ಇದ್ವಿ. ಬಟ್ ಈ ವರ್ಷ 1 ಲಕ್ಷಕ್ಕಿಂತ ಅಧಿಕ ನಾವು ಮಾಡಿ ಒಂದು ಗುರಿಯನ್ನ ನಾವು ಮುಟ್ಟಿದ್ದೇವೆ. ಅದಕ್ಕೆ ಇನ್ನೊಂದು ಸರ್ತಿ ನಾನು ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಉಪಕುಲಪತಿಗಳು ವಿಜಯ್ ನಾಗಣ್ಣ ಅವರು ಮತ್ತು ಅವರ ರಿಜಿಸ್ಟ್ರಾರ್ ರಾಜೇಶ್ ಜೈನಾಪುರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರ ಯೂನಿವರ್ಸಿಟಿ ಅಡಿಯಲ್ಲಿ ಬರುವ 160 ಏನು ಡಿಗ್ರಿ ಕಾಲೇಜ್ ಇದೆ, ಆ ಎಲ್ಲಾ ಡಿಗ್ರಿ ಕಾಲೇಜುಗಳಲ್ಲಿ ಎಲ್ಲಾ ಪ್ರಾಂಶುಪಾಲರಿಗೆ ಹೇಳಿ ಅಲ್ಲಿ ಆ ಕಾಲೇಜಲ್ಲಿನೂ ಯಾರ್ಯಾರು ಹೊಸ ಮತದಾರರು ಇದ್ದಾರೆ ಅವರಿಗೆ ಮಿಸ್ ಆಗದೆ ಇರಂಗೆ ನಾವು ಮಾಡಿದ್ದೇವೆ.